ಮುಖಂಡರನ್ನು ಭೇಟಿ ಆಗ್ತಿದ್ದಾರೆ. ಸಚಿವ ಸಂಪುಟದಲ್ಲಿ 3 ವರ್ಷ ಗೆದ್ದವರಿಗೆ ನೀವು ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಈಗ ಒತ್ತಾಯ ಕೂಡ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಕರೆಕ್ಟ್ ಇದೆ, ತಪ್ಪೇನಿದೆ? ಸುಮಾರು ಕೊಪ್ಪಳ ಶಾಸಕರಾದಂತ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಸಾಲಿನಲ್ಲಿ ತಪ್ಪೇನಿದೆ? ರಾಘವೇಂದ್ರ ಹಿಟ್ನಾಳ್ 3 ಸಾರಿ MLA ಆಗಿದ್ದಾರೆ, ಮಂತ್ರಿ ಆದ್ರೆ ತಪ್ಪೇನಿದೆ? ನಾನು ತಮಾಷೆಯಾಗಿ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತೇನೆ. ಯಾಕೆ ಆಗ್ಬಾರ್ದು ರಾಘವೇಂದ್ರ ಹಿಟ್ನಾಳ್? ಇನ್ನೊಬ್ರು ಯಾಕೆ ಆಗ್ಬಾರ್ದು? ಈಗ ನಾವು 7 ಸಲ ಗೆದ್ದಿದ್ದೇವೆ, ಏನ್ ಮಾಡಕ್ಕಾಗಲ್ಲ. ಒಂದೊಂದ್ಸಾರಿ ನೋಡಿ, ನಮ್ಮ ಸಂವಿಧಾನದಲ್ಲಿ MLA ಇಲ್ದಿದ್ರು ಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇದೆ. ಮುಂದೆ 6 ತಿಂಗಳಾದ್ಮೇಲೆ MLA ಆಗ್ಬೇಕು, MLCಗಳು ಆಗ್ಬೇಕು. ಹೀಗಾಗಿ ಅವ್ರು ಗೆದ್ದಿದ್ದಾರೆ, ಆದ್ರೆ ತಪ್ಪೇನಿಲ್ಲ. ನೀವು ಕೂಡ ನಾನು ಹೋಗಿ ಯಾರನ್ನೂ ಕೇಳೋದಿಲ್ಲ. ನಮ್ಮ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಇಲ್ಲಪ್ಪ ರಾಯರೆಡ್ಡಿ ಇವರು ಸೇವೆ ಅಗತ್ಯ ಇದೆ ಅಂತೇಳಿ ಪಕ್ಷಕ್ಕೆ ಅನ್ಸಿದ್ರೆ, ಮುಖ್ಯಮಂತ್ರಿಗಳ ಪರಮಾಧಿಕಾರ, ಅವ್ರಿಗೆ ಅನ್ಸಿದ್ರೆ ನೀನ್ ಮಂತ್ರಿ ಆಗಪ್ಪ ಅಂದ್ರೆ ಆಗ್ತೇನೆ, ಇಲ್ಲದ್ರೆ ಇಲ್ಲ. ಐ ಆಮ್ ಹ್ಯಾಪಿ. ಅಂದ್ರೆ ರಾಘವೇಂದ್ರ ಹಿಟ್ನಾಳ್ ಅವರ ಆಕಾಂಕ್ಷೆ ಆಗ್ಲಿ ಅಂತ ಹೇಳ್ತಿಲ್ಲ, ನಾ ಬರದೇ ಕೊಡ್ತೀನಿ, ಬೆಂಬಲ ಇದೆ ಸರ್, ಬರದೇ ಕೊಡ್ತೀನಿ. ರೈಟಿಂಗ್ನಾಗ ತಗೊಂಬ ನಾನು ಲೆಟರ್. ಏನು ತಪ್ಪೇನಿದೆ? ಅವ ಕೇಳಿದ ತಪ್ಪೇನಿದೆ? ರಾಘವೇಂದ್ರ ಹಿಟ್ನಾಳ್ ಮಂತ್ರಿ ಆಗ್ಬಾರ್ದಂತ ಏನ್ ಹೇಳಿದಾರ? ನನ್ಗೇನು ಹೊಟ್ಟೆ ಕಿಚ್ಚಿದ್ಯಾ? ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೆ ಆಸೆ ಆಕಾಂಕ್ಷೆಗಳು ಇರ್ತದೆ, ಅವರು ಇದ್ರಾಗಿರ್ಲಿ, ತಪ್ಪೇನಿಲ್ಲ. ಅದಕ್ಕೆ ಹೊಟ್ಟೆ ಕಿಚ್ಬಾರ್ದು. ಈಗ ನಮ್ಮಲ್ಲಿ ಮಂತ್ರಿಗಳನ್ನ ವಿಭಾಗವಾರು ಮತ್ತು ಜಾತಿವಾರು ಸೆಲೆಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಘವೇಂದ್ರ ಹಿಟ್ನಾಳ್ ಹಿಂದುಳಿದ ವರ್ಗಕ್ಕೆ ಬರ್ತಾರಪ್ಪ, ಆ ಹಿಂದುಳಿದ ವರ್ಗದಲ್ಲಿ ಈ ಕಡೆ ಮಾಡ್ಬೇಕಂದ್ರೆ ಮಾಡ್ಲಿ. ಈ ಲಿಂಗಾಯತ ಕಮ್ಯುನಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿ. ನಮ್ಮನ್ನ ಯಾವ ಜಾತಿಗೆ ತಗೊಳ್ಳದಿದ್ರೆ ಉತ್ತಮ ಅಂತ ನಾನು CM ಹೇಳ್ಬಿಟ್ಟಿದ್ದೆ. ನಮ್ಮನ್ನ ಜಾತಿ ಆಧಾರದ ಮೇಲೆ ಮಾಡ್ಬೇಡ್ರಿ ಅಂತ ಹೇಳಿ. ಯಾಕಂದ್ರೆ ನಾನು ಯಾವುದೇ ಜಾತಿಗೆ ಸೇರಿಲ್ಲ, ಧರ್ಮಕ್ಕೂ ಸೇರಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ CM ಬದಲಾವಣೆ ಏನಾದರೂ? ಆ ವಿಚಾರ ನಮ್ಮ ಮುಂದಿಲ್ಲ. ನಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಇನ್ನು 2 ವರ್ಷ 1.5 ತಿಂಗಳು, ಮೇ 28ವರೆಗೂ ಅಸೆಂಬ್ಲಿ ಇದೆ. ಹೀಗಾಗಿ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರಂತೆ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಶಾಸಕಾಂಗ ಪಕ್ಷದಲ್ಲಿ ನಮ್ಮ ಪಾರ್ಟಿಯ ಅಬ್ಸರ್ವರ್ಸ್ ಬಂದು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಬಂದು ನಮ್ದೆಲ್ಲ ಒಪಿನಿಯನ್ ತಗೊಂಡ್ರು. ವೋಟಿಂಗ್ ಆಯ್ತು. ವೋಟಿಂಗ್ ಆದಾಗ ಸಿದ್ದರಾಮಯ್ಯ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರು. ಅವಾಗ ಅವ್ರು 2.5 ವರ್ಷ ಅಂತ ಹೇಳಿಲ್ಲ. ಮತ್ತೆ ಹೇಳಿಲ್ಲ ಅಂದ್ರೆ ನಾವು ಇದೇನು ಗ್ರಾಮ ಪಂಚಾಯತಿ ಚುನಾವಣೆಗಳ? ಈಸ್ ಎ ಕ್ವಶನ್ ಆಫ್ ಲೀಡರ್ಶಿಪ್. ಹೀಗಾಗಿ ಅವ್ರು ಅವತ್ತು ಹೇಳಿದ್ರೆ ನಾವು ಹೇಳ್ಬೋದಾಗಿತ್ತಪ್ಪ. ಅವ್ರು ಹೇಳಲಾರ್ದ ವಿಚಾರ ನಾವ್ ಹೆಂಗ್ ಹೇಳೋಣ? ಒಂದ್ಸಲ ನಾವು ಆಯ್ಕೆ ಮಾಡಿದೀವಿ ಅಂದಮೇಲೆ ಪಕ್ಷ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರನ್ನೇ 5 ವರ್ಷಕ್ಕೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ವೈಯಕ್ತಿಕವಾಗಿನೂ ಕೂಡ ಇಂಡಿವಿಜುವಲ್ ಆಲ್ಸೋ ಲೆಟ್ ಸಿದ್ದರಾಮಯ್ಯ ಬಿ ಕಂಟಿನ್ಯೂ ಫಾರ್ another 2 years as a chief minister in the interest of the public. ಸರ್, ಇನ್ನೊಂದು ಈಗ ಹೆಂಗೆ ಸರ್ ಅಲ್ಲಿ ರಿಸಲ್ಟ್? ಡೆಫಿನೆಟ್ಲಿ ನಾವು ಗೆಲ್ತೇವೆ. ಈಗ ಯಾವ್ದಾರ ಪಾರ್ಟಿನ ಹೋಗಿ ಕೇಳಿದ್ರೆ ಹೆಂಗ್ರಿ ಅಂದ್ರೆ ಅವ್ರು ನಾವು ಸೋತು ನಿಮ್ಮ ಪಕ್ಷದಲ್ಲಿ ಅಲ್ಲಿ ದ್ವಂದ್ವ ಉಂಟಾಗಿ ಏನು ಸಮಸ್ಯೆ ಇಲ್ಲ, ಓಟು ಜನ ಹಾಕ್ತಾರೆ. ಹೌದಾ? ಸಮಸ್ಯೆಗಳು ಇದ್ದೇ ಇರ್ತದೆ. ಯಾವ ಪಾರ್ಟಿ ಸಮಸ್ಯೆ ಇಲ್ಲ? ಬಿಜೆಪಿಗೆ ಇಲ್ಲೇನು? ಎಲ್ಲಾ ಪಾರ್ಟಿಯಲ್ಲೂ ಸಣ್ಣ ಸಣ್ಣ ಸಮಸ್ಯೆಗಳು ಇರ್ತವೆ. ಅದು ಓಟಿನ ರಾಜಕಾರಣಕ್ಕಲ್ಲ, ಅದು ವೈಯಕ್ತಿಕ ಸಮಸ್ಯೆಗಳು. ಹೀಗಾಗಿ ನನಗೆ ಇರುವ ಮಾಹಿತಿ ಪ್ರಕಾರ ನಾನು ಬಾಗಲಕೋಟೆಯಲ್ಲಿ 1 ವಾರ ಕೆಲಸ ಮಾಡಿದ್ದೇನೆ, ಫೀಲ್ಡ್ ಅಲ್ಲಿ, ನಗರದಲ್ಲಿ. ದಾವಣಗೆರೆಯಲ್ಲೂ ನನಗೆ ಇನ್ಫಾರ್ಮೇಶನ್ ಬರುತ್ತೆ, ನನಗೇನು ಹೊಸಬನಲ್ಲ. ನನ್ನ ಪ್ರಕಾರ ದಾವಣಗೆರೆನೂ ಗೆಲ್ತೇವೆ, ಬಾಗಲಕೋಟು ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಇದಕ್ಕೆ ಕಾರಣ ಜನ ಸಿದ್ದರಾಮಯ್ಯ ಸರ್ಕಾರನ ಮೆಚ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇನ್ನೂ 2 ವರ್ಷ ಇರ್ತದೆ ಮತ್ತು ನಮ್ಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಜನ ಓಟ್ ಹಾಕ್ತಾರೆ. ಹೀಗಾಗಿ 2 ಕಡೆ ಗೆಲ್ತೇವೆ. ಸಣ್ಣ ಸಣ್ಣ ಸಮಸ್ಯೆಗಳು ವೈಯಕ್ತಿಕವಾಗಿ ದಾವಣಗೆರೆಯಲ್ಲಿ ಇರ್ಬೋದು, ಅದಕ್ಕೂ ಈ ಓಟ್ಗೂ ಸಂಬಂಧ ಇಲ್ಲ. ಅಲ್ಪಸಂಖ್ಯಾತರ ಓಟ್ ಆಗಿಲ್ಲ. ನನ್ನ ಪ್ರಕಾರ ಅಲ್ಪಸಂಖ್ಯಾತರು ಬಹುತೇಕ ಎಲ್ಲರೂ ಕಾಂಗ್ರೆಸ್ ಪಾರ್ಟಿಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂದ್ರೆ ಬಿಜೆಪಿಗೆ ಹಾಕೋ ಪ್ರಶ್ನೆ ಇಲ್ಲ. ಬಿಜೆಪಿ ಅಲ್ಪಸಂಖ್ಯಾತರಿಗೆ ವಿರೋಧಿಯಾಗಿದೆ, ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಅವರು ಸಮಾಜವನ್ನ ಡಿವೈಡ್ ಮಾಡ್ತಾರೆ. ಹೀಗಾಗಿ ಮುಸ್ಲಿಮರು ಕಾಂಗ್ರೆಸ್ ಪಾರ್ಟಿನ ಒಪ್ಕೊಂಡಿದ್ದಾರೆ ಹೊರತು ಯಾವುದೇ ಒಬ್ಬ ವ್ಯಕ್ತಿಗಳನ್ನ ನಂಬಿಕೊಂಡಿಲ್ಲ. ಎಲೆಕ್ಷನ್ ಮುಗಿತು.
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.